ನಾವಿಬ್ರು ಸೇರ್ದೇ ಇರೋ ತರ ಮಾಡೋದಕ್ಕೆ ಇಷ್ಟೊಂದು ಕೀಳ್ಮಟ್ಟ ಕೇಳಿದ್ಯಾ? ರಾಧಿಕಾ, ನೀನ್ ಏನ್ ಬೇಕಾದ್ರೂ ಅನ್ಕೋ. ಆಕ್ಚುಲಿ ನಾನು ಊಟಿಗೆ ಬಂದಿದ್ದೆ ನಿಮ್ಮಿಬ್ರನ್ನು ಸೇರ್ದೇ ಇರೋ ಥರ ಮಾಡೋದಕ್ಕೆ. ರಾಧಿಕಾ, ನಿಂಗೊಂದು ವಿಷಯ ಗೊತ್ತಾ? ಮೊನ್ನೆ ರಾತ್ರಿ ಡೋರ್ ಲಾಕ್ ಮಾಡಿ ಕೀ ಬಚ್ಚಿಟ್ಟಿದ್ದು ನಾನೇ. ರಾತ್ರಿ ಸ್ವಾಮೀಜಿನ ಕಳಿಸಿದ್ದು ಕೂಡ ನಾನೇ. ಹಾಗೇನೆ ಇವತ್ತು ರಾತ್ರಿನೂ ಕೂಡ ನೀವಿಬ್ರು ಸೇರ್ದಿರೋ ಥರ ಏರ್ಪಾಟ್ ಮಾಡಿಬಿಟ್ಟಿದ್ದೀನಿ. ಬಾಯ್. ಹ್ಯಾವ್ ಅ ಬ್ಯಾಡ್ ಡೇ. ನಾನು ಯಾಕೆ ಇಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ? ಅವನು ನಿಜವಾದ ಸ್ವಾಮೀಜಿ ಅಂತ ನಂಬಿ ನನ್ನ ಗಂಡನ್ ಬೇಜಾರು ಮಾಡಿಬಿಟ್ಟೆ. ಈ ರೂಮ್ ಕೀ ಕಾರ್ಡು ಸೂಟ್ ಕೇಸಲ್ಲಿ ಹಾಕಿದೆ. ಕೈಲಾಶ್ ಅವರೇ, ರೆಡಿ ಆದ್ರ? ಸರಿ, ಹೋಗಿ ಟಿಫಿನ್ ಮಾಡ್ಕೊಂಡು ಬರೋಣವಾ? ರಾಧಿಕಾ, ಟಿಫಿನ್ಗೆ ಆಮೇಲೆ ಹೋಗೋಣವಂತೆ. ಮೊನ್ನೆ ನೈಟ್ ಮಿಸ್ ಆಗಿರೋ ಕೀ ಕಾರ್ಡು ಯಾಕೆ ಸೂಟ್ ಕೇಸಲ್ಲಿದೆ? ಹಾಗೆ ನಿಂತ್ಬಿಟ್ಟಿಯಲ್ಲ ರಾಧಿಕಾ. ಕೀ ಸೂಟ್ ಕೇಸಲ್ಲಿ ಹೇಗ್ ಬಂತು? ಅದು ನಂಗೇನ್ ಗೊತ್ತು ರೀ. ನಾನಂತೂ ಇಟ್ಟಿಲ್ಲ, ನೀನು ಇಟ್ಟಿಲ್ಲ ಅಂತಿದ್ಯಾ. ಮತ್ ಹೇಗ್ ಬಂದಿರ್ಬೋದು? ಏನೋ ಬಿಡಿ, ನಂಗೆ ಹೇಗೆ ಗೊತ್ತಾಗ್ಬೇಕು? ಸರಿ, ಇವಾಗ ಪ್ರಿಯಾ ಅವರು ಟಿಫಿನ್ಗೆ ಬರ್ತೀನಿ ಅಂದಿದ್ರು, ಹೋಗೋಣ ಬನ್ನಿ. ನೀನು ಹೋಗಿರೋ ರಾಧಿಕಾ, ನಾನು ಬರ್ತೀನಿ. ಬೇಗ ಬನ್ನಿ. ನಾನು ಕೀ ಕಾರ್ಡ್ ಇಟ್ಟಿಲ್ಲ ಅಂತ ನನಗೆ ಕ್ಲಾರಿಟಿ ಇದೆ. ಮೂರನೇ ವ್ಯಕ್ತಿ ಯಾರೂ ಇಲ್ಲ. ಅಂದ್ರೆ ರಾಧಿಕಾ ಸುಳ್ಳು ಹೇಳ್ತಿದ್ದಾಳ? ಫೋನ್ ಮಾಡ್ತಿದ್ದಾರೆ, ಲಿಫ್ಟ್ ಮಾಡಿ ಯಾರು ಅಂತ ಕೇಳಿದ್ರೆ ಮಾತಾಡ್ತಾನೆ ಇಲ್ಲ. ಈಗಾಗಲೇ ಹೀಗೆ 2-3 ಸಲ ಮಾಡಿದ್ದಾರೆ. ನಾನು ಕೆಳಗಡೆ ಹೋಗಿದ್ದಾಗ ಒಬ್ರು ಸ್ವಾಮೀಜಿ ಸಿಕ್ಕಿದ್ರು. ಅದು ಹಾಗಲ್ಲ ರೀ, ನಮ್ಮ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಇರೋದನ್ನ ಇದ್ದಾಗೆ ಹೇಳಿದ್ರು. ಮೊದಲನೇ ದಿನ ರೂಮ್ ಲಾಕ್ ಆಗಿತ್ತು ಅಂತ ನಾವಿಬ್ರು ಸೇರೋದಕ್ಕೆ ಸಾಧ್ಯ ಆಗಲಿಲ್ಲ. 2ನೇ ದಿನ ಸ್ವಾಮೀಜಿ ಹೆಸರು ಹೇಳಿ ರಾಧಿಕಾನೇ ಬೇಡ ಅಂದು. ಇವತ್ತು ಕೂಡ ಕೀ ಕಾರ್ಡ್ ಸೂಟ್ ಕೇಸಲ್ಲಿ ಇಟ್ಟಿದ್ಯಾ ಅಂದಾಗ ಗಾಬರಿ ಆದ್ಲು. ರಾಧಿಕಾ ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾಳ? ಇಲ್ಲಿ ಸೋಫಾ ಕೆಳಗೆ ಹುಡುಕಿ ಹಿಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿದೆ. ಹಿಡ್ಕೊಳ್ಳಿ ಬೇಗ. ಅಲ್ಲಿದೆ ಹಿಡ್ಕೊಳ್ಳಿ. ಬೇಗ ಹೋಗಿ ಹಿಡ್ಕೊಳ್ಳಿ. ತಪ್ಪಿಸ್ಕೊಳ್ಳುತ್ತೆ. ಬೇಗ ಹಿಡ್ಕೊಳ್ಳಿ, ಬಿಡ್ಬೇಡಿ. ಏಯ್ ಪ್ರಿಯಾ, ಏನ್ ಹಿಡ್ಕೋಬೇಕು, ಏನ್ ತಪ್ಪಿಸ್ಕೊಳ್ಳುತ್ತೆ? ಸೈಲೆನ್ಸ್, ಅರ್ಚಬೇಡಿ.
ಮಿಸ್ ಆಗ್ಬಿಡುತ್ತೆ. ಹಾ ಇಲ್ಲಿ ನೋಡಿ ಬಾಯ್ಸ್, ನೀವು ಬೇಗ ಹಿಡ್ಕೊಂಡ್ರೆ ಇಬ್ರಿಗೂ 100 ರೂಪಾಯಿ ಕೊಡ್ತೀನಿ. ಹಾ, ನೀವು ನೋಡ್ತಾ ಇರಿ ಮೇಡಮ್, 2 ನಿಮಿಷದಲ್ಲಿ ಹಿಡಿದು ಬಿಡ್ತೀವಿ ನಾವು. ಹಿಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಕಡೆ ಬಂತು, ಈ ಕಡೆ ಬಂತು, ಈ ಕಡೆ, ಈ ಕಡೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ನಿಲ್ಸು ಸಾಕು. ಏಯ್, ಏನ್ ಹುಡುಕ್ತಾ ಇದ್ದೀರಾ? ಇಲಿ ಕಣ್ರಿ, ಹುಟ್ಟಿಲಿ ಗೊತ್ತಾ? ಇಲಿನಾ? ಏಯ್, ಇಲಿ ಯಾಕಿರುತ್ತೆ? ನಾನು ಬಾತ್ರೂಮ್ ಇಂದ ಹೊರಗಡೆ ಬಂದ್ ನೋಡದ್ನಾ, ಇಲ್ಲಿ ಮರಿ ಮೆಲ್ಲಿಗೆ ನನ್ ಬಟ್ಟೆ ಮೇಲೆ ಹತ್ತಿತ್ತು. ನಿಮ್ದೊಂದು ಚೀಪ್ ಬಟ್ಟೆ ಆಗಿರೋದ್ರಿಂದ ಇಲ್ಲಿ ಕಚ್ಚಿದ್ರೂ ಪರವಾಗಿಲ್ಲ. ನಂದಂತೂ ಕಾಸ್ಟ್ಲಿ ಬಟ್ಟೆ, ಹಾಳಾಗ್ ಬಿಡುತ್ತಲ್ವಾ, ಅದಕ್ಕೆ ಇವ್ರನ್ ಕರ್ಸಿ ಹಿಡೀರಿ ಅಂದೆ. ಏಯ್, ಮಾಡಕ್ ಕೆಲ್ಸ ಇಲ್ಲ ನಿನ್ಗೆ. ಬಾ ಟಿಫಿನ್ ಮಾಡೋಣ. ನೀವ್ ಹೋಗಿ ಮುಗ್ತಾ ಇರಿ, ನಾನು ಇಲ್ಲಿ ಸಿಕ್ಕದ್ಮೇಲೆ ಜಾಯಿನ್ ಆಗ್ತೀನಿ. ಹಾ, ಏನಂದೆ? ಸಾರಿ, ನೀವ್ ಹೋಗಿ ಆರ್ಡರ್ ಮಾಡ್ತೀರಿ, ನಾನ್ ಬಂದ್ಬಿಡ್ತೀನಿ. ಹಾ, ಬೇಗ ಬಾ. ಈ ಕಡೆ ನೋಡಿ, ಈ ಕಡೆ ನೋಡಿ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಹಾ, ಹಿಡ್ಕೊಳ್ಳಿ. ಅಯ್ಯೋ, ತಪ್ಪಿಸ್ಕೊಂಡ್ರೆ ಮತ್ತೆ ಸಿಗಲ್ಲ, ಬೇಗ ಹಿಡ್ಕೊಳ್ಳಿ. ಮೇಡಮ್, ಆರ್ಡರ್ ಪ್ಲೀಸ್. 2 ನಿಮಿಷ. ಓಕೆ ಮೇಡಮ್. ಏನಾಯ್ತು? ನೀನ್ ಅಲ್ಲಿ ಕೂತಿರೋ, 1 ನಿಮಿಷ ಬಂದೆ. ಸರಿ. ಹಲೋ, ನನ್ನ ನೋಡಿದ ತಕ್ಷಣ ಶಾಕ್ ಆಗಿ ನಿಂತ್ಕೊಂಡ್ರಿ ಅಂದ್ರೆ ನನ್ನನ್ನಿನ್ನೂ ಮರ್ತಿಲ್ಲ ಅಂತಾಯ್ತು. ನೀವು ಮರ್ತೋದ್ರು, ನಾನ್ ಮರ್ತು ಹೋಗಲ್ಲ. ನಿಮ್ಮಿಂದ ನಿಮ್ಮ ಅತ್ತೆ ಕೈಲಿ ಕಪಾಳ ಕೊಡಿಸ್ಕೊಂಡೆ. ನಿಮ್ ಗಂಡ ನನ್ ಕುತ್ತಿಗೆ ಹಿಡಿದು ಆಚೆ ತಳ್ಳಿದ್ದ. ನಾನು ಹೇಳಿದ ನಿಜ ಅಂತ ನಿಮ್ಮ ಅಂತರಾತ್ಮಕ್ಕೆ ಗೊತ್ತು. ಆ ನಿಜ ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಫೋಟೋಗ್ರಾಫರ್ ನೋಡ್ತಿದ್ರೆ ವಾರ್ನಿಂಗ್ ಕೊಡೋ ಥರ ಮಾತಾಡ್ತಿದ್ದಾನೆ. ರಾಧಿಕಾ ಮುಖದಲ್ಲಿ ಟೆನ್ಷನ್ ಕಾಣ್ತಿದೆ. ಏನ್ ನಡೀತಾ ಇದೆ ಅಲ್ಲಿ? ಪ್ಲೀಸ್ ಕಣ್ರಿ, ನನ್ನ ಕ್ಷಮಿಸ್ಬಿಡಿ. ಈ ವಿಷಯನ ನೀವು ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಿಜ ಹೇಳಕ್ ಹೋಗಿದ್ದ ತಪ್ಪಿಗೆ ನಾನು ಅವಮಾನ ಅನುಭವಿಸಿದ ಮೇಲೆ ನಾನು ಬಿಡೋದಿಲ್ಲ. ಅನ್ನವರಂಗೆ ನೀವು ನಿಮ್ಮ ಬಾಯ್ ಫ್ರೆಂಡ್ ಬಂದಿದ್ರಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಈ ಸಲ ಸರಿಯಾದ ಸಾಕ್ಷಿ ತಂದು
ನಿಮ್ಮ ಅತ್ತೆಗೂ ಗಂಡಂಗೂ ತೋರಿಸ್ತೀನಿ. ಸುಗುಣ, ನೀನು ಟಿಫನ್ ಆರ್ಡರ್ ಮಾಡ್ತಿರೋ, ನಾನು ಹೋಗಿ ಲ್ಯಾಂಡ್ಲೈನಿಂದ ಒಂದು ಫೋನ್ ಮಾಡ್ಕೊಂಡು ಬರ್ತೀನಿ. ಆಯ್ತು. ಓಕೆನಾ? ನನ್ನ ಹೆಂಡತಿ ಜೊತೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೆ. ಏನ್ ವಿಷಯ? ನಾನು ಯಾವಾಗಲೂ ಹೇಳೋದು ಒಂದೇ ಸರ್, ನಿಮ್ಮ ಹೆಂಡತಿ ಅವ್ರ ಲವರ್ ಜೊತೆ ಅನ್ನವರಂಗ್ ಬಂದಿದ್ದು ನಿಜ. ನಿಮ್ಮ ಹೆಂಡತಿ ನಿಮ್ಮನ್ನು ಮರಳು ಮಾಡಿದ್ದಾರೆ, ಅದಕ್ಕೆ ನಾನು ನಂಬ್ತಿಲ್ಲ. ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ. ನೀನು ಎಷ್ಟು ಸಲ ಹೇಳಿದ್ರು ನಾನು ಇದೇ ಮಾತು ಹೇಳ್ತೀನಿ. ನಿಮ್ಮ ಹೆಂಡತಿ ಬಗ್ಗೆ ಸುಳ್ಳು ಹೇಳೋದ್ರಿಂದ ನಂಗೇನು ಉಪಯೋಗ ಇದೆ ಸರ್? ನನ್ನ ಹತ್ರ ಇದ್ದಿದ್ದ ಫೋಟೋ ಮಿಸ್ ಆಗಿರ್ಬೋದು ಸರ್, ಆದ್ರೆ ನಿಮ್ಮ ಹೆಂಡತಿನ ಪ್ರೀತಿ ಮಾಡ್ದೋನು ಖಂಡಿತ ನಂಗೆ ಎಲ್ಲಾದ್ರೂ ಕಾಣಿಸ್ತಾನೆ. ಅವನ್ನ ನೇರವಾಗಿ ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಅವ್ರ ಪ್ರೀತಿ ವ್ಯವಹಾರನ ಬಯಲ್ ಮಾಡೇ ಮಾಡ್ತೀನಿ. ಬರ್ತೀನಿ ಸರ್. ಪ್ರೂವ್ ಮಾಡೇ ಮಾಡ್ತೀನಿ. ಹಲೋ ಕೈಲಾಶ್. ಹಾಯ್. ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ರಾತ್ರಿನೂ ನೀವಿಬ್ರು ಸೇರ್ಲಿಲ್ಲ ಅಲ್ವಾ? ನಿಂಗೆ ಹೇಗೆ ಗೊತ್ತು? ಹನಿಮೂನ್ಗೆ ಬಂದವ್ರ ಮುಖ ಖುಷಿಯಾಗಿರ್ಬೇಕು, ಆದ್ರೆ ನೀನು ಡಲ್ ಆಗಿದೆಯಲ್ಲ, ಅದಕ್ಕೆ ಡೌಟ್ ಬಂದು ಕೇಳಿದೆ. ಹಾಂ, ಹಾಂ, ಡೋಂಟ್ ವರಿ ಬ್ರದರ್, ಇನ್ನೊಂದು ರಾತ್ರಿ ಇದೆಯಲ್ಲ. ಸರಿ ಬಾ, ಟಿಫನ್ ಮಾಡೋಣ ಬಾ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನೀವೇನು ಮಾತಾಡೋ ಅಗತ್ಯ ಇಲ್ಲ. ಪ್ಲೀಸ್ ಕಣ್ರಿ, ನಾನು ಹೇಳೋದು ಸ್ವಲ್ಪ ಕೇಳಿ. ಸರಿ ಹೇಳಿ. ನಿಮಗೆ ನನ್ನ ಮೇಲೆ ಕುತ್ತಿಗೆವರೆಗೂ ಕೋಪ ಇದೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನನ್ನಿಂದ ನೀವು ಅವಮಾನ ಅನುಭವಿಸಿದ್ದೀರಾ. ನಮ್ಮ ಅತ್ತೆಯವರು ನಿಮ್ಮನ್ನು ಹೊಡೆದ್ರು, ಇಲ್ಲ ಅಂತಿಲ್ಲ. ಅದಕ್ಕೆ ನಾನು ನಿಮಗೆ ಸಮಜಾಯಿಷಿ ಕೊಡೋಣ ಅಂತ ಬಂದೆ. ನಾನೊಬ್ಬ ವ್ಯಕ್ತಿನ ಪ್ರೀತಿಸಿದ್ದೇನೋ ನಿಜ. ಆ ಹುಡುಗನೂ ನಾನು ಜೊತೆಲಿ ಅನ್ನಾವರಮಗೆ ಬಂದು ನಿಮ್ಮ ಹತ್ರ ಫೋಟೋ ತೆಗೆಸ್ಕೊಂಡಿದ್ದು ನಿಜಾನೇ. ಪ್ರೀತಿಸಿದ ಹುಡುಗನ್ನ ಬೇಡ ಅಂತ ಬೇರೆಯವ್ರನ್ನ ಯಾಕೆ ಮದುವೆ ಮಾಡ್ಕೊಂಡೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಹೇಳೋದು ಕೇಳಿದ ಮೇಲೆ ನಂದೇ ತಪ್ಪು ಅಂತ ಅನ್ಸಿದ್ರೆ ಶಿಕ್ಷೆ ಕೊಡಿ.
ನಾನು ಮಾಡಿದ್ದು ಸರಿ ಅನ್ಸಿದ್ರೆ ನನಗೆ ದಯವಿಟ್ಟು ಸಹಾಯ ಮಾಡಿ. ಸರಿ ಹೇಳಿ. ನಮ್ಮ ತಂದೆಯವ್ರ ಪ್ರಾಣ ಕಾಪಾಡೋದಕ್ಕೋಸ್ಕರ, ಅವರ ಕೊನೆ ಆಸೆ ತೀರ್ಸೋದಕ್ಕೋಸ್ಕರ ಪ್ರೀತಿಸಿದ ಹುಡುಗನ್ನ ಮದ್ವೆ ಆಗದೆ ನಾನು ಕೈಲಾಶ್ ಅವ್ರನ್ನ ಮದ್ವೆ ಮಾಡ್ಕೊಂಡೆ. ನಮ್ಮಪ್ಪ ನಮ್ಮನ್ನ ಮಕ್ಕಳು ಥರ ಸಾಕ್ದೆ ಫ್ರೆಂಡ್ಸ್ ಥರ ಸಾಕಿದ್ದಾರೆ. ನಾವು ಸಂತೋಷವಾಗಿರ್ಬೇಕು ಅಂತ ಅವರು ಎಷ್ಟೋ ಸಂತೋಷಗಳನ್ನ ತ್ಯಾಗ ಮಾಡಿದ್ದಾರೆ. ಅಂತ ನಮ್ಮ ಅಪ್ಪನ ಮನಸ್ಸಲ್ಲಿದ್ದ ಆಸೆನ ತಳ್ಳ ಹಾಕೋಕ್ಕಾಗದೆ ನನ್ನ ಪ್ರೀತಿನ ತ್ಯಾಗ ಮಾಡಬೇಕಾಯ್ತು. ಇವಾಗ ಹೇಳಿ, ನಾನು ಮಾಡಿದ್ದು ನಿಮಗೆ ತಪ್ಪು ಅನಿಸಿದ್ರೆ ಇನ್ಮೇಲೆ ನಿಮ್ಮ ಇಷ್ಟ, ನೀವು ಏನು ಬೇಕಾದರೂ ಮಾಡಿ. ಒಬ್ಬ ಅಣ್ಣನ ತಂಗಿ ಬೇಡ್ಕೊಳ್ಳೋ ಥರ ಬೇಡ್ಕೊತಿದ್ದೀನಿ, ನನ್ನ ಸಂಸಾರ ಕಾಪಾಡಿ ಪ್ಲೀಸ್. ಹಾಯ್, ಆಲ್ ಈಸ್ ವೆಲ್. ನಮ್ಮ ರೆಸಾರ್ಟ್ಗೆ ಬಂದಿರೋ ಜೋಡಿಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೀವಿ. ಸಿಂಗರ್ಸ್ ರಾಜೇಶ್ ಅಂಡ್ ಸುಚಿತ್ರಾ. ಅವರು ಅದ್ಭುತವಾದ ಹಾಡುಗಳಿಂದ, ಕೋಗಿಲೆ ಕಂಠದಿಂದ ನಿಮ್ಮೆಲ್ಲರ ಮೇಲೂ ಮೋಡಿ ಮಾಡ್ತಾರೆ. ಇನ್ಯಾಕ್ ತಡ ಮಾಡೋದು? ನೀವು ಇಷ್ಟಪಡೋ ಹಾಡುಗಳನ್ನ ನೀವು ಇಷ್ಟಪಡೋರಿಗೋಸ್ಕರ ಡೆಡಿಕೇಟ್ ಮಾಡೋದಕ್ಕೆ ರೆಡಿ ಆಗಿರಿ. ಓಕೆ, ಆರ್ ಯು ರೆಡಿ? ಗಿವ್ ದೆಮ್ ಎ ಬಿಗ್ ಕ್ಲಾಪ್ಸ್. ಮೊದಲನೇದಾಗಿ ಮೊದಲನೇ ಸಾಂಗ್ನ ನಮ್ಮ ರೆಸಾರ್ಟ್ ಪರವಾಗಿ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಿದ್ದೀನಿ. ಮೈ ಆರ್ಕೆಸ್ಟ್ರಾ ಇಸ್ ಲೈವ್. ಹೊಡಿರಿ ಚಪ್ಪಾಳೆ, ಕಮಾನ್. ಮೂರು ದಿನದಲ್ಲಿ
ನಾವು ಒಂದಿನನೂ ಸೇರೋಕ್ಕಾಗಲಿಲ್ಲ. ಕೈಲಾಶ್ ಅವರು ಬಾಯ್ಬಿಟ್ಟು ಹೇಳದೇ ಇದ್ರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಇವತ್ತು ಸೇರಲೇಬೇಕು. ಅದಕ್ಕಿಂತ ಮುಂಚೆ ನನ್ನ ಪ್ರೀತಿ ಬಗ್ಗೆ ಅವ್ರಿಗೆ ಡೀಟೇಲ್ ಆಗಿ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಗಂಡನಿಂದನೇ ನಿಜ ಮುಚ್ಚಿಟ್ಟೆ ಅಂತ ನನ್ನ ಮನಸ್ಸು ಪ್ರತಿದಿನ ಸುಡ್ತಾ ಇರುತ್ತೆ.